ರಾಜ್ರಿ ಸರ್ ಗೋಕಾಕ್ ಹೊಕ್ಕನಂದ್ರು ಸೈಡ್ ಬೀಳೋದಿಲ್ರಿ ಮುಂದ್ ಹೋಗಿ ಏನಾರ ತರ್ಬ್ರಿ ಯಾಕೋ ಮಗನ ಅಂತ ಕೇಳ್ತಾರ ಅವ್ರ ಡೈರೆಕ್ಟ್ ಸೈಡ್ ತರ್ಬಿ ಮತ್ತ ಸಾಯ್ಲಿ ಹುಡುಗರ್ರಿ ಅಭ್ಯಾಸ ಬಿಟ್ರಿ ಅವ್ರ ಆತಂದ್ರ ಬುಕ್ ಹೋಗದ್ರಿ ಆ ಟ್ರ್ಯಾಕ್ಟರ್ ಸಪ್ಪಳ್ಕನ ಹೊರಗೆ ಹೋಗಿನಿಲ್ಲ ಆತವ್ರಿ ನಮ್ಮ ಮಕ್ಕಳ್ರಿ ಅದನ್ನ ಏನೈತಿರ್ಲ ನಿಮ್ಗೆ ಹೆಂಗ ಅನುಕೂಲ ಇನ್ ಯಾರು ಸ್ಯಾಂಕ್ಷನ್ ಕೊಟ್ಟಿದಾರ ಏನ್ ಮಾಡಿದಾರ ಅದನ್ನ ಬಂದ ಮಾಡ್ಬೇಕಂತೇಳಿ ನಮ್ಮದ ಅಭಿಪ್ರಾಯ ಇದೆ. ನಮ್ಗೆ ಅಶ್ಲೀಲ ಶಬ್ದ ಹಾಡ ಹಚ್ತಾರ್ರಿ ಮುಂದೆ ಅದು ತೊಂದರೆ ಆಕೈತಿ ಮತ್ತೆ ಸೌಂಡ್ ಹೆಚ್ಚಿಡ್ತಾರ್ರಿ ಮತ್ತೆ ಹಾದಿಗಿಚ್ಚೆ ಮಣಿ ಐತ್ರಿ ನಮ್ಮದ ಅದು ಬಂದ್ ಆಗ್ಬೇಕ್ರಿ. ಸರ್ ನಮ್ದು ಹಾದಿ ಮೇಲೆ ಮನಿ ಐತ್ರಿ ಆದ್ರ ಸಾಲಿ ಹುಡುಗರಿಗೆ ತೊಂದರೆ ಆಗತೈತ್ರಿ ನಮಗೂ ತೊಂದರೆ ಆಗತೈತ್ರಿ ಮತ್ತೆ ಹೆಚ್ಚು ಸೌಂಡ್ ಇಟ್ಟ ಟ್ರ್ಯಾಕ್ಟರ್ ಹಚ್ಕೊಂಬಾರ ನಮ್ಗೆಲ್ಲ ನಿದ್ದಿಲ್ಲ ಏನೆಲ್ಲ ತೊಂದರೆ ಆಗತೈತ್ರಿ ಬಂದ್ ಆಗ್ಬೇಕು. ಸೌಂಡ್ ಹಚ್ಚಬಾರ್ದ್ರಿ ಬಾಳ ಕಾಡ್ತೈತಿ ಬಾಳ ನಿದ್ದೆ ಆಗವಲ್ದು. ಟ್ರ್ಯಾಕ್ಟರ್ ಸೌಂಡ್ ಇಂದ ನಮ್ದು ಬಾಳ ತ್ರಾಸ ಆಗೈತ್ರಿ. ರಾತ್ರಿ ಇಲ್ಲಿ ನಮ್ಮ ಮನೆಯವ್ರದು ಅಭ್ಯಾಸ ಇದು ಮಾಡ್ಬೇಕು ಅವ್ರೆಲ್ಲಾ ಕಾಪತ್ರ ಬರೋದು ಓದುದು ಇರ್ತೈತಿ ಹಿಂಗಾಗಿ ಎಲ್ಲದ್ರಿಂದ ತ್ರಾಸ ಆಗೈತಿ. ಮತ್ತು ಟ್ರ್ಯಾಕ್ಟರ್ ಸೌಂಡ್ ದಿಂದ ಹೇಳ್ಬೇಕಂದ್ರೆ ಇದಂತೂ ಮಿತಿ ಮೀರಿ ಐತ್ರಿ ಎಲ್ಲ. ಈಗ ನಮ್ಮ ಊರಾಗಂತೂ ಸಿಕ್ಕಾಪಟ್ಟೆ ಟ್ರ್ಯಾಕ್ಟರ್ ರೋಡ್ಗಳಂತೂ ಸುಮಾರು ರೋಡ. ನಮ್ಮ ಮನಿ ಅನುಕೂಲ ಅಲ್ಲಿ ಸಲ ತೊಟದಾಗ ನಾವು ಹಾದಿದಾನಿಗೆ ಮನಿ ಹಾಕೊಂಡ್ ನಾವು ನೆಮ್ಮದಿಲಿ ಇರ್ಬೇಕಂದ್ರ ಟ್ರ್ಯಾಕ್ಟರ್ದವ್ರದ್ದು ಒಂದು ಈ ಕಡೆಯಿಂದ 1 ಕಿಲೋಮೀಟರ್ ಈ ಕಡೆ 1 ಕಿಲೋಮೀಟರ್ ಸಾಕ್ ಹೋಗ್ಬಿಡದ ಆ ಕಡೆಯಿಂದ 1 ಕಿಲೋಮೀಟರ್ ಹೈ ಸೌಂಡ್ ಇಡ್ತಾರೆ. ಡಿಜೆ ಸೌಂಡ್ ಬಂದಾಗ ಏನೋ 1,50,000 ಕೊಟ್ಕೊಟ್ಟು ಒಂದು ಟ್ರ್ಯಾಕ್ಟರ್ ಸೌಂಡ್ ಹಾಕ್ಯಾರು 1 ಕಿಲೋಮೀಟರ್ ಆ ದೂರದಿಂದ ಕೇಳ್ತಾವ. ಮನ್ಯಾಗ ವಯಸ್ಸಾದ ಮಂದಿ ಐತಿ, ಸಣ್ಣ ಹುಡುಗರು ಆರಾಮಿಲ್ಲದ ಮಂದಿ ನೆಮ್ಮದಿಲಿ ಒಂದ್ ಸ್ವಲ್ಪ ಮನ್ಯಾಗ ನಾವ್ ಏನಾರು ಸನಾಯ್ತು ಹೋತಂದ್ರ ಅದಕ್ಕೆ ಈ ನೆಮ್ಮದಿ ಇಲ್ದಂಗ ಆಗೈತಿ. ಒಂದ್ ಟ್ರ್ಯಾಕ್ಟರ್ ಬರಾಕೈತಿ ಅಂದ್ರೆ ಬೇಕಂತ ನಿಂತಿದ್ರು ಮನುಷ್ಯರು ಎದ್ದುಕೊಂಡತಾರು. ಬಾಳ ಕಿರಿಕಿರಿ ಆಕೈತಿ. ಇನ್ನೂ ಬ್ಯಾನೆ ಐತಿ ಅಂದ್ರು ಸೇಕ್ ಅದನ್ನ ಕೇಳಂಗಿಲ್ಲ. ಅವ್ರು ಯಾರ ಮನಸ್ಸಿಗೆ ಏನ್ ಬರಲ್ಲ ಅಂದ್ರೆ ಅಸಲಿ ರೆಕಾರ್ಡ್ ಹಚ್ಕೊಂಡು ಏನ್ ಮಾಡ್ಕೊಂಡು ಬಾಳ ಹೈ ಸೌಂಡ್ ಇಟ್ಕೊಂಡು ಹೋಗ್ತಾರು. ಈಗ ಆದಷ್ಟು ಒಟ್ಟು ಈಗ ಕೊನೆಗೊಳ್ಬೇಕು ಇಲ್ಲಿಗೆ. ಮತ್ತ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಮುಂದ ಇದೇ ರೀತಿ ಮುಂದುವರ್ತಂದ್ರ ಮುಂದಿನ ದಿನಮಾನದೊಳಗ ಬಾಳ ಸಣ್ಣ ಹುಡುಗರೆಲ್ಲ ಚೌಕ ಅದನ್ನ ರೆಕಾರ್ಡ್ ಬೈಪಾಟ್ ಮಾಡ್ತಾ ಶಾಲೆಯಾಗ ಹೇಳಿದನ್ನ ಕಂಟ್ ಮಾಡೋದ್ ಬಿಟ್ಟು ಇವ್ರು ಟ್ರ್ಯಾಕ್ಟರ್ದಾಗ ಏನ್ ಅಸಲಿ ರೆಕಾರ್ಡ್ ಹಚ್ಕೊಂಡ್ರೆ ಅದನ್ನ ಕಂಟ್ ಮಾಡಿ ಅದನ್ನ ಅನ್ಕೋತ ಇದಾಡ್ತಾವು. ಹಿಂಗೆಲ್ಲ ಐತಿ. ಒಟ್ಟ ಸೌಂಡ್ ಟ್ರ್ಯಾಕ್ಟರ್ ಸೌಂಡ್ ಮಾತ್ರ ಬಂದ್ ಆಗ್ಬೇಕು. ಸೌಂಡ್ದಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಲ್ಲಿ ಪಾಠ ಹೇಳುವಾಗ ವಿದ್ಯಾರ್ಥಿಗಳ ಗಮನ ಕ್ಲಾಸ್ನೊಳಗೆ ಇರುವುದಿಲ್ಲ. ಆ ಟ್ರ್ಯಾಕ್ಟರ್ ಕಡೆ ಅವರ ಮನಸ್ಸು ಹೋಗೋದ್ರಿಂದ, ಆ ಹಾಡುಗಳ ಕಡೆ ಅವರ ಮನಸ್ಸು ಹೋಗೋದ್ರಿಂದ, ಆ ಕಡೆ ಈ ಕಡೆಯಿಂದ ಬರುವಂತ ವಾಹನಗಳು ಜೋರಾಗಿ ಬರುವುದರಿಂದ ವಿದ್ಯಾರ್ಥಿಗಳು ಹೊರಗೆ ಹೋಗುವಂತ ಸಂದರ್ಭದೊಳಗ ವಿದ್ಯಾರ್ಥಿಗಳಿಗೆ ಆ ಗಾಡಿ ಕಾಣದೇ ಇರುವುದರಿಂದ ಮಕ್ಕಳಿಗೆ ಏನಾದ್ರು ತೊಂದರೆ ಆಗುವಂತ ಸಂಭವ ಬಹಳ ಐತಿ. ಅದರ ಸಲುವಾಗಿ ಆ ರೋಡ್ ಆಚೆ ಕಡೆ ಮತ್ತು ಈಚೆ ಕಡೆ ಅವನ ಹಂಪ ಮಾಡಿಸ್ಬೇಕಂತ ಹೇಳಿಕಾರ ನಮ್ದೊಂದು ವಿನಂತಿ ರೀ. ಹೋಗುವತ್ತಿನೊಳಗೆ ಡಿಜೆ ಹಚ್ಕೊಂಡು ಹೋಗ್ತಿರ್ತಾರೆ. ಆ ಹೋಗುವಂತ ಸಂದರ್ಭದಲ್ಲಿ ಮಕ್ಕಳ ಲಕ್ಷ್ಯ ಆ ಕಡೆ ಹೋಗ್ಬಿಡ್ತದೆ. ಹೀಗಾಗಿ ನಮ್ಮ ಶಾಲಾ ಮಕ್ಕಳಿಗೆ ವಿದ್ಯಾರ್ಜನೆಗೆ ತೊಂದರೆ ಬಹಳ ಆಗ್ತಾ ಇದೆ. ಸೌಂಡ್ ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ